ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ವೀಕ್ಷಕ ಅಂಡ್ ವೆಲ್ಕಮ್ ಟು ದ ಚಾನೆಲ್. ಹ್ಯಾಪಿ ಸಂಕ್ರಾಂತಿ. ವರ್ಷದ ಮೊದಲನೆಯ ಹಬ್ಬ ನಿಮ್ಮ ಮನೆಯಲ್ಲಿ ಹೇಗೆ ಸೆಲೆಬ್ರೇಷನ್ ಆಯಿತು ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇವತ್ತು ಈ ಒಂದು ಫಸ್ಟ್ ಫೆಸ್ಟಿವಲ್ ಆಫ್ ದ ಇಯರ್ ನಮ್ಮ ಮನೆಯಲ್ಲಿ ಹೇಗಾಯಿತು ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡ್ತೀವಿ. ಬ್ಯೂಟಿಫುಲ್ ಆಗಿರುವಂಥ ಡೇ ಆಗಿರುತ್ತೆ ಇವತ್ತು, ಬಿಕಾಸ್ ಒನ್ ಆಫ್ ದ ಡಿಸೈನರ್ಸ್ ಅವರ ಹೊಸ ಸ್ಟೋರ್ನ ಓಪನ್ ಮಾಡ್ತಾ ಇದ್ದಾರೆ. ಸೊ ಇನಾಗ್ರಲ್ ಅಂತ ಕರೆದಿದ್ದಾರೆ. ಐ ಆಮ್ ಆಲ್ಸೋ ಗೆಟಿಂಗ್ ರೆಡಿ. ಯು ನೋ ವಾಟ್ ಸ್ಟೋರಿ ಬಿಹೈಂಡ್ ದಿಸ್ ಔಟ್ಫಿಟ್ ಹೇಳಬೇಕು. ಇದನ್ನು ನಾನು ಲಾಸ್ಟ್ 2018 ಅಥವಾ 2019 ಅಲ್ಲಿ ಹಾಕಿದ್ದೆ ಒಂದು ಇವೆಂಟ್ ಹೋಸ್ಟಿಂಗಿಗೆ. Then I was 54 ಅನ್ಸುತ್ತೆ. ಇವಾಗಲೂ ಈ ಔಟ್ಫಿಟ್ ಫಿಟ್ ಆಗ್ತಾ ಇದೆ. ಸೊ ಐ ಲೈಕ್ ಸೂಪರ್ ಹ್ಯಾಪಿ. ಈ ಮ್ಯಾಕ್ಸಿ ಡ್ರೆಸ್ಗೆ ಐ ಥಾಟ್ ಐ ಡೂ ಲೈಕ್ ಕರ್ಲ್ಸ್ ಅಂತ. ಸೊ ಹೈ ಪೋನಿ ವಿತ್ ಕರ್ಲ್ಸ್, ಹಾಗೆಯೇ ಸಿಂಪಲ್ ನ್ಯೂ ಡೂಯಿ ಮೇಕಪ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಹೊಟ್ಟೆ ಹಸಿತಾ ಇದೆ, ಏನಾದರೂ ತಿನ್ನಬೇಕು. ಆಮೇಲೆ ಈ ಬ್ಯೂಟಿಫುಲ್ ವ್ಲಾಗ್ನ ನೀವು ನೋಡಿ ಕೊನೆ ತನಕ. ವರ್ಷದ ಮೊದಲನೆಯ ಹಬ್ಬಕ್ಕೆ ಮಾಮಿ ಮಾಡಿರೋದು ಕಡುಬು ಜೊತೆಗೆ ಕಾಯಿ ಹಾಲು ಆ್ಯಂಡ್ ಸಾಂಬಾರ್. ಮತ್ತಷ್ಟು ವೆರೈಟೀಸ್ನ ಮಾಡಿದ್ದಾರೆ. ಸಂಕ್ರಾಂತಿ ಸ್ಪೆಷಲ್ ಊಟ ಅಂತ ಎಲ್ಲರ ಮನೇಲೂ ಇರುತ್ತೆ ಅಲ್ವಾ. ಇವತ್ತು ನಿಮ್ಮ ಮನೆಯಲ್ಲಿ ಏನು ಮಾಡಿದ್ರಿ? ಸಂಕ್ರಾಂತಿ ಸ್ಪೆಷಲ್ ಏನೆಲ್ಲ ಮಾಡಿದ್ದೀರಾ? ಫಸ್ಟು ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ. ಇವತ್ತು ನಮ್ಮ ಮನೇಲಿ ನಮ್ಮೂರು ಕಡುಬು ಮಾಡಿದ್ದೀವಿ. ಮತ್ತು ಸಿಹಿ ಪೊಂಗಲ್ಲು, ಖಾರ ಪೊಂಗಲ್ಲು, ಮತ್ತು ಕಾಯಿ ಹಾಲು, ಮತ್ತು ಇಕ್ಕಿ ಬೇಳೆ ಸಾಂಬಾರು. ಹಬ್ಬದ ಪ್ರಯುಕ್ತ ಇದೆಲ್ಲ ಸರಿ, ಜೊತೆಗೆ ಸಂಕ್ರಾಂತಿ ಅಂದಮೇಲೆ ಕಬ್ಬು ಆ್ಯಂಡ್ ಎಳ್ಳು ಬೆಲ್ಲ ಇದಂತೂ ಇರಲೇಬೇಕು. ಏನಂತೀರಾ? ಇವತ್ತು ಹಬ್ಬ ಆಗಿರೋದ್ರಿಂದ ಅಷ್ಟೊಂದು ಟ್ರಾಫಿಕ್ ಇಲ್ಲ ಅನ್ಸುತ್ತೆ. ಸೊ ಅಲ್ವಾ, ಅದೇ. ಸೊ 45 ನಿಮಿಷ ಅಂತ ತೋರಿಸ್ತಾ ಇದೆ. ಇಲ್ಲ ಅಂದ್ರೆ 1 ಗಂಟೆ ಮೇಲೇನೆ ಆಗಿರೋದು. ಕರೆಕ್ಟ್. ಅದು ನಮ್ಮ ಮನೆಯಿಂದ ಓಲ್ಡ್ ಏರ್ಪೋರ್ಟ್ ರೋಡಿಂದ ಯಲಹಂಕ ತನಕ ಹೋಗ್ತಾ ಇದ್ದೀನಿ. 1.5 hour ಆಗ್ತಿತ್ತಲ್ಲ. ಹಾಗೆಯೇ ಒಂದು ಸ್ಟೋರಿ ಹೇಳಬೇಕು. ಬಟ್ ಬಿಫೋರ್ ದ್ಯಾಟ್ ಯಂಗ್ ಆಂಟರ್ಪ್ರಿನರ್ನ ಮೀಟ್ ಮಾಡ್ತಾ ಇದ್ದೀನಿ. ಅವರ ಹೊಸ ಪ್ಲೇಸ್ಗೆ ಐ ಥಾಟ್ ಲೆಟ್ಸ್ ಗ್ರೀಟ್ ವಿತ್ ಅ ಬುಕ್ಕೆ. ಜೊತೆಗೆ ಈ ಪ್ಲೇಸಿಗೆ ಬಂದಮೇಲೆ ಐ ರಿಯಲೈಸ್ಡ್ ಎಲ್ಲ ರಿಕ್ವೈರ್ಮೆಂಟ್ಸ್ ಇದೆ. ಸ್ಟಿಚಿಂಗ್ ಮಾತ್ರ ಅಲ್ಲ, ಬಟ್ ಮೆಟೀರಿಯಲ್ಸನ್ನು ಹಿಡಿದು ಏನೆಲ್ಲ ಬೇಕಾಗುತ್ತೆ A to Z ಪ್ರತಿಯೊಂದನ್ನು ಅಫೋರ್ಡಬಲ್ ಪ್ರೈಸಿಗೆ ಕೊಡ್ತಾ ಇದ್ದಾರೆ. ಬಿಕಾಸ್ ಯಲಹಂಕದಲ್ಲಿ ಈ ಥರದ ಸ್ಟೋರ್ ಇದ್ರೂ ಪ್ರೈಸಸ್ ಸ್ವಲ್ಪ ಜಾಸ್ತಿ ಇದೆಯಂತ. ಸೊ ಅವ್ರ ಎಕ್ಸ್ಪೀರಿಯನ್ಸ್ ಮುಖಾಂತರ ಎಲ್ಲರಿಗೂ ಅಫೋರ್ಡಬಲ್ ಪ್ರೈಸಲ್ಲಿ ಇರಬೇಕು ಅಂತ ಈ ಥರದ ಕಾನ್ಸೆಪ್ಟ್. So first baby step, but you will definitely grow bigger. Thank you so much. All right. Yay! So happy start of a special day. Thank you so much for coming. Special day for Pallavi. ಎಲ್ಲ ರೀತಿಯ ಮೆಟೀರಿಯಲ್ಸ್ನ ಕೂಡ ಸ್ಟಾಕಪ್ ಮಾಡ್ತಾ ಇದ್ದಾರೆ. ಹಾಗೆಯೇ ನಾನು 4 ಬ್ಲೌಸ್ ಮೆಟೀರಿಯಲ್ಸ್ನ ಕೊಟ್ಟಿದ್ದೀನಿ. ಸ್ಟಿಚಿಂಗ್ ಆದಮೇಲೆ ಐ ವಿಲ್ ಡೆಫಿನೆಟ್ಲಿ ಶೇರ್. ಇಷ್ಟು ದಿನ ನೀವು ಯಲಹಂಕ ಸುತ್ತಮುತ್ತ ಇದ್ದು ಈ ಥರದ ಒಂದು ಪ್ಲೇಸ್ನ ಹುಡುಕ್ತಾ ಇದ್ದರೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕಿರ್ತೀನಿ, ನಿಮಗೂ ಹೆಲ್ಪ್ ಆಗ್ಬೋದು. ನನಗೆ ಕೊಟ್ಟಿರುವಂಥ ಖುಷಿ ಏನು ಅಂದರೆ ಹೊಸಬ್ರಿಗೆ ಸಪೋರ್ಟ್ ಮಾಡೋದು, ಯಾರಿಗೆ ಅವರ ಕೆಲಸದ ಮೇಲೆ ಪ್ಯಾಷನ್ ಇದೆಯೋ ಅವ್ರನ್ನ ಎಂಕರೇಜ್ ಮಾಡೋದು. ನಥಿಂಗ್ ಲೈಕ್ ಇಟ್ ಅಲ್ವಾ. ಸೊ ನೀವು ಒಂದ್ಸತಿ ಟ್ರೈ ಮಾಡಿ. ನಮ್ಮ ಹೊಸ ಡಿಸೈನರ್ ಯಲಹಂಕದಲ್ಲೇ ಇರೋದು. ಅಕಸ್ಮಾತ್ ಆಗಿ ಸುತ್ತಮುತ್ತ ಇದ್ದು ಇಫ್ ಯು ವಾಂಟ್ ಸಮ್ ಬ್ಯೂಟಿಫುಲ್ ಡಿಸೈನ್ ಸ್ಟಿಚ್ಡ್ ಅಲ್ವಾ, ವೆಸ್ಟರ್ನ್ ಆಗಿರ್ಬೋದು, ಇಂಡಿಯನ್ ಆಗಿರ್ಬೋದು, ವಿ ಹ್ಯಾವ್ ಪಲ್ಲವಿ ಹಿಯರ್. ಸೊ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಐ ಆಮ್ ಸೋ ಹ್ಯಾಪಿ ಬಿಕಾಸ್ ನನಗೆ ಫ್ಯಾಷನ್ ಡಿಸೈನಿಂಗ್ ಅನ್ನೋ ಫೀಲ್ ತುಂಬಾನೇ ಇಷ್ಟ. ಅದರಲ್ಲೂ ಸಪೋರ್ಟಿಂಗ್ ನ್ಯೂ ಕಮರ್ಸ್ ಅಂದ್ರೆ ತುಂಬಾ ಖುಷಿ ಕೊಡುತ್ತೆ ಮನಸ್ಸಿಗೆ. ಅಂಡ್ ಈ ಒಂದು ಆಸ್ಪಿಷಿಯಸ್ ಡೇ ದಂದು ನೀವು ಸ್ಟಾರ್ಟ್ ಮಾಡಿದೀರಾ. ಸೊ ಕಂಗ್ರಾಚುಲೇಷನ್ಸ್. Thank you so much. Thank you for coming. So sweet. She is so young, in 22 years old. ಇದು ಎಲ್ಲದನ್ನ ಮಾಡೋದು ಶುರು ಮಾಡೋದು ಧೈರ್ಯದಿಂದ ಅಂದಮೇಲೆ ಪೇರೆಂಟ್ಸ್ ಸಪೋರ್ಟು ಇರಬೇಕು, ಜೊತೆಗೆ ಅಷ್ಟೇ ಕರೇಜ್ ಕೂಡ ಇರಬೇಕು. ಇನ್ನು 12 minutes ಇದೆ ಫ್ರಮ್ ಮೈ ಹೋಮ್. ರಿಚ್ ಒನ್ ಆಫ್ ದ ವೆರಿ ಪಾಪ್ಯುಲರ್ ಐಸ್ ಕ್ರೀಮ್ ಜಾಯಿಂಟ್ಸ್ ನಮ್ಮ ಬೆಂಗಳೂರಲ್ಲಿ. ನಾನು ಯಾವುದೋ ಒಂದು ಟೈಮ್ನಲ್ಲಿ ಟ್ರೈ ಮಾಡಿದ್ದೆ ಇಲ್ಲಿ ಇಂಟರ್ನ್ಶಿಪ್ ಬರಬೇಕಾದ್ರೆ 2018-2019. ಯು ಶುಡ್ ಆಲ್ಸೋ ಟ್ರೈ. ಇಟ್ಸ್ ರಿಯಲಿ ನೈಸ್. ಆ್ಯಂಡ್ ಇನ್ನು ಒಂದು 15 minutesಲ್ಲಿ ಐ ವಿಲ್ ಬಿ ಹೋಮ್. ಆಬ್ಸೆಂಟ್ ಮೈಂಡೆಡ್ ಆಗಿದ್ರೆ ಇದೇ ರೀತಿ ಆಗುತ್ತೆ. ನಾನು ಲೊಕೇಶನ್ ಇಂದ ಎಲ್ಲಿ ಹೋಗ್ಬೇಕಾಗಿತ್ತು? ನಮ್ಮ ಮನೆಗೆ, ಅದು ಓಲ್ಡ್ ಏರ್ಪೋರ್ಟ್ ರೋಡ್ಗೆ. ಬಟ್ ನಾನು ಬಂದಿರೋದು ಕಾಟನ್ ಪೇಟೆಗೆ. ಮತ್ತೆ ಇಲ್ಲಿಂದ ನಮ್ಮ ಮನೆಗೆ 1 hour ತೋರಿಸ್ತಾ ಇದೆ. ಅದು ಬೇರೆ ನನಗೆ ಇವತ್ತೇ ಟ್ರೈನ್ ಇದೆ. ಇವತ್ತು ನಾನು ಹೊರಡ್ಬೇಕು 5 ಗಂಟೆಗೆ. ಏನು ಮನೆಗೆ ಹೋಗಿ ಪ್ಯಾಕಿಂಗ್ ಬೇರೆ ಮಾಡಬೇಕು. ಐ ಜಸ್ಟ್ ಕಾಂಟ್ ಇಮ್ಯಾಜಿನ್ ಯಾಕೆ ಈ ಥರ ಆಗುತ್ತೆ ಅಂತ. ಏನು ಮಾಡೋದು? ಸಂಕ್ರಾಂತಿ ಅಂದಮೇಲೆ ಎಲ್ಲಿ ನೋಡಿದ್ರು ಅಷ್ಟು ಕಬ್ಬಿನ ರಾಶಿ, ಖುಷಿ ಆಗುತ್ತೆ. ಹಾಗೆಯೇ ನಿಮಗೊಂದು ವಿಷಯ ಹೇಳಲಿಲ್ಲ, ಅಪ್ಪಾಜಿ ಇಸ್ ಬ್ಯಾಕ್ ಫ್ರಮ್ US. ಗುಡ್ ಮಾರ್ನಿಂಗ್ ಗೈಸ್. ನಮ್ಮ ಅಪ್ಪಾಜಿ ಬಂದಿದ್ದಾರೆ ಫ್ರಮ್ US. ಹಾಯ್ ಅನ್ನಿ. ಚೆನ್ನಾಗಾಯ್ತಾ ಜರ್ನಿ? ಆ್ಯಂಡ್ ಇಷ್ಟೊಂದು ಗಿಫ್ಟ್ಸ್ ಎಲ್ಲರಿಗೂ ತಂದಿದ್ದಾರೆ. ಓ ಮೈ ಗಾಡ್, ಎಲ್ಲ ಅನ್ಪ್ಯಾಕಿಂಗ್ ಆಗ್ತಾ ಇದೆ. ಹಾಗೆಯೇ ಇವತ್ತಿನ ವಿಡಿಯೋದಲ್ಲಿ ನೀವು ಹಲವಾರು ರೆಸಿಪೀಸ್ನ ನೋಡ್ತೀರಾ. ಮಶ್ರೂಮ್ ಬಿರಿಯಾನಿ ಜೊತೆಗೆ ಚಿಕನ್ ಆ್ಯಂಡ್ ಮಟನ್ ಆಲ್ ಇನ್ ಒನ್ ವಿಡಿಯೋ. ಇವತ್ತು ಅಪ್ಪಾಜಿ ಬಂದಿದ್ದಾರೆ ಅಂತ ಅವ್ರಿಗೆ ಅಕ್ಕಿ ರೊಟ್ಟಿ ಮಾಡಿಸಿದ್ದೀವಿ. ಅಕ್ಕಿ ರೊಟ್ಟಿ ವಿತ್ ಬೀಟ್ರೂಟ್ ಪಲ್ಯ. ಬಟ್ ಬ್ಯಾಲೆನ್ಸ್ ಮಾಡೋದಕ್ಕೆ ನಾನು ಒಂದು ಅಕ್ಕಿ ರೊಟ್ಟಿ ತೊಗೊಂಡಿದ್ದೀನಿ, ಸ್ವಲ್ಪ ಚಟ್ನಿ. ಪ್ರೋಟೀನ್ಗೆ ಪನ್ನೀರ್ ಇದೆ,
ಕಟ್ ಸ್ಯಾಲಡ್ ಇದೆ ಆ್ಯಂಡ್ ಸ್ವಲ್ಪ ಸ್ಟ್ರಾಬೆರೀಸ್. ಗೈಸ್, ಇವತ್ತು ನಮ್ಮ ಮನೆಯಲ್ಲಿ ಮಶ್ರೂಮ್ ಬಿರಿಯಾನಿ. ಕೊತ್ತಂಬರಿ ಸೊಪ್ಪು, ಪುದೀನ, ಗ್ರೀನ್ ಚಿಲ್ಲಿ, ಆನಿಯನ್, ಟೊಮ್ಯಾಟೊ ಇದೆಲ್ಲದನ್ನ ಪೇಸ್ಟ್ ಮಾಡಿದ್ದಾರೆ. ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆಗೆ ಕಸ್ತೂರಿ ಮೇಥಿ ಆ್ಯಂಡ್ ಮಟರ್. ಫಸ್ಟ್ ಇಂಪಾರ್ಟೆಂಟ್ ಥಿಂಗ್, ನೀರು ಹೋಗೋ ತನಕ ಇದನ್ನ ಫ್ರೈ ಮಾಡಬೇಕು. ಇದು ನಮ್ಮ ಕುಕ್ ರೆಸಿಪಿ ಆಯ್ತಾ. ಫಸ್ಟ್ ಆಯಿಲಿಗೆ ಚಕ್ಕೆ, ಲವಂಗ ಇದನ್ನೆಲ್ಲ ಹಾಕಿ ಫ್ರೈ ಮಾಡಿದ್ಮೇಲೆ ಈರುಳ್ಳಿನ ಹಾಕಿ ಫ್ರೈ ಮಾಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಆ ಮಸಾಲೆನ ಹಾಕಿದ್ದಾರೆ. ಜೊತೆಗೆ ಕೊತ್ತಂಬರಿ ಸೊಪ್ಪು ಆ್ಯಂಡ್ ಪುದೀನ ಕೂಡ ಹಾಕಿದ್ದಾರೆ. ಇದೆಲ್ಲ ಚೆನ್ನಾಗಿ ಫ್ರೈ ಆಗೋಷ್ಟೊತ್ತಿಗೆ ಇಲ್ಲಿ ವಾಟರ್ ಕೂಡ ಎವ್ಯಾಪ್ರೇಟ್ ಆಗಿದೆ ಈ ಮಶ್ರೂಮಿಂದ. ವೆರಿ ರಿಚ್ ಫ್ಲೇವರ್ಡ್ ಗೋಡಂಬಿ ಹಾಕಿರುವಂಥ ಈ ಒಂದು ಜೀರಾ ರೈಸಿಂದ ಮಾಡಿರುವಂಥ ಬಿರಿಯಾನಿ ವಾಸ್ ಸೂಪರ್ ಟೇಸ್ಟಿ. ಈ ಥರ ಫುಡ್ ಐಟಮ್ಸ್ ಇದ್ದಾಗ ನಾನು ಹೇಗೆ ಬ್ಯಾಲೆನ್ಸ್ ಮಾಡ್ತೀನಿ ಅಂದರೆ ದೀಪು ಟಿಫನ್ನ ತೋರಿಸ್ತೀನಿ. ಸೊ ಇಲ್ಲಿ ಕಟ್ ಸ್ಯಾಲಡ್ ಇದೆ, ಫ್ರೂಟ್ಸ್ ಇದೆ, ಒಂದು ಸ್ವಲ್ಪ ಮಶ್ರೂಮ್ ಬಿರಿಯಾನಿ ಇದೆ, ಮೊಸರು ಬಜ್ಜಿ ಇದೆ, ಹಾಗೆಯೇ ಎಗ್ ವೈಟ್. ಹಬ್ಬದ ಸೀಸನ್ ಅಂದಮೇಲೆ ಹಬ್ಬದ ಪ್ರಯುಕ್ತ ಶಾಪಿಂಗ್ ಕೂಡ ಇಂಪಾರ್ಟೆಂಟ್ ಆಗಿತ್ತು ಅಂತ ನಾನು ಸ್ವಲ್ಪ ದಿನದ ಹಿಂದೆ ಹೋಗಿದ್ದೆ ಟು ಚಿಕ್ಕಪೇಟೆ. ಇಲ್ಲಿ ಹೋಲ್ಸೇಲ್ ಸ್ಟೋರ್ ಇದೆಯಲ್ವಾ, ಸಿಲ್ವರ್ ಗಿಫ್ಟ್ರಿ ಅಂತ, ಆಂಟಿಕ್ ಜರ್ಮನ್ ಸಿಲ್ವರ್ ಆ್ಯಂಡ್ ಜರ್ಮನ್ ಸಿಲ್ವರ್ ಆರ್ಟಿಕಲ್ ಸಿಗುತ್ತೆ. ನಮ್ಮ ಚಿಕ್ಕಪೇಟೆನಲ್ಲಿ ಒಂದು ಹೋಲ್ಸೇಲ್ ಶಾಪಿಗೆ ಬಂದಿದ್ದೀನಿ. ಇಲ್ಲಿ ಆಂಟಿಕ್ ಜರ್ಮನ್ ಸಿಲ್ವರ್ ಆರ್ಟಿಕಲ್ಸ್ ಎಲ್ಲ ನಿಮಗೆ ಸಿಗುತ್ತೆ. ಸ್ಟಾರ್ಟಿಂಗ್ ಓನ್ಲಿ ₹9 to 25 ಆಯ್ತಾ. ಲವ್ಲಿ ಕಲೆಕ್ಷನ್ಸ್ ಇದೆ ಆ್ಯಂಡ್ ತುಂಬ ಪ್ರಾಡಕ್ಟ್ಸ್ ಇದೆ. ಈ ಥರ 3ನೇ ಬಾರಿ ನಾನು ಬರ್ತಾ ಇರೋದು ಇಲ್ಲಿಗೆ. ಸೊ ಹಬ್ಬದ ಟೈಮ್ಗೆ ಹೊಸ ವರ್ಷಕ್ಕೆ ಹೊಸ ಕಲೆಕ್ಷನ್ಸ್ ಇದೆ ಅಂತ ಹೇಳಿದ್ರು. ಸೊ ಇದರ ಓಕೆ ಬಂದು ನೋಡೋಣ ಅಂತ. ಆ್ಯಂಡ್ ಈ ಸತಿ ಗಿಫ್ಟಿಂಗ್ ಆಪ್ಷನ್ಸ್ ಕೂಡ ಇದೆ. ಸ್ಟಾರ್ಟಿಂಗ್ ಓನ್ಲಿ ₹80 ಅಂತೆ. ಸೊ ಅದನ್ನು ನೋಡಬೇಕು. ಹಾಗೆಯೇ ಕೆಳಗಡೆ ಫ್ಲೋರಲ್ಲಿ ಜರ್ಮನ್ ಸಿಲ್ವರ್ ಆರ್ಟಿಕಲ್ಸ್ ಇದೆ. ಲಾಟ್ ಆಫ್ ಕಲೆಕ್ಷನ್ಸ್ ಇದೆ. ಅಕಸ್ಮಾತ್ ನಿಮಗೂ ಇಂಟ್ರೆಸ್ಟ್ ಇದೆ ಈ ಥರ ಪ್ರಾಡಕ್ಟ್ಸಲ್ಲಿ, ಗಿಫ್ಟಿಂಗಿಗಾಗಿರ್ಬೋದು, ಮನೆ ಪೂಜೆಗಾಗಿರ್ಬೋದು, ಮನೆ ಡೆಕೋರೇಷನ್ಗಾಗಿರ್ಬೋದು, ನೀವು ಒಂದ್ಸತಿ ಬಂದು ಚೆಕ್ ಮಾಡಿ. 3ನೇ ಸತಿ ನಾನು ಬರ್ತಾ ಇರೋದು ಆ್ಯಂಡ್ ಪ್ರತಿ ಸತಿ ಕಲೆಕ್ಷನ್ಸ್ ಅಪ್ಗ್ರೇಡ್ ಆಗ್ತಾನೆ ಇರುತ್ತೆ. ಏನಾದರೂ ಒಂದು ಹೊಸದು ತಂದಿರ್ತಾರೆ ಆ್ಯಂಡ್ ತುಂಬ ಪೀಸಸ್ ಇರುತ್ತೆ. ಲೈಕ್ ಐ ಸೆಡ್ ಇಟ್ಸ್ ಅ ಹೋಲ್ಸೇಲ್ ಪ್ಲೇಸ್ ಅಲ್ವಾ. ನಿಮಗೆ ಅಕಸ್ಮಾತ್ ಬೇಕು ಅಂದರೆ ಈ ಥರದ ಪ್ಲೇಸಿಗೆ ಹೋಗಿ ಪರ್ಚೇಸ್ ಮಾಡೋದಕ್ಕೆ ಆನ್ ಸ್ಕ್ರೀನ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಡೀಟೇಲ್ಸ್. ಐಮ್ ಬ್ಯಾಕ್ ಹೋಮ್. ಸ್ಟ್ರಾಬೆರಿ ಸೀಸನ್ ಅಂತ ಹೇಳೋದು ಎಷ್ಟೊಂದು ಹುಳಿ ಇದೆ ಗೊತ್ತಾ ಇದು. ಆ್ಯಂಡ್ ತಂದಿದ್ರಲ್ಲಿ ಬಾಕ್ಸಲ್ಲಿ ಅರ್ಧಕ್ಕರ್ಧ ಹಾಳೆ ಆಗಿಬಿಡುತ್ತೆ. ಹೀಗೆ ನಾನು ಚಿಕ್ಕಪೇಟೆಗೆ ಹೋಗೋದೇ ಅಪರೂಪ. ಅಲ್ಲಿ ಹೋದ್ರೆ ಅಲ್ಲಿಂದ ನಮ್ಮ ಮನೆ ಕ್ಯಾಬೇ ಸಿಗಲ್ಲ. ಇಟ್ ಇಸ್ ವೆರಿ ಡಿಫಿಕಲ್ಟ್. ಫೈನಲಿ ಐ ಆಮ್ ಹೋಮ್. ನಾನು ಸ್ವಲ್ಪ ಹೊತ್ತಿನಲ್ಲಿ ಐ ವಿಲ್ ಗೋ ಟು ವರ್ಕ್ಔಟ್. ಆ್ಯಕ್ಚುಲಿ ರೀಸೆಂಟ್ ಆಗಿ ನಾನು ವೀಡಿಯೋಸ್ ನೋಡ್ತಾ ನೀವೆಲ್ಲರೂ ಹೇಳಿದ್ರಿ ದಟ್ ಐ ಹ್ಯಾವ್ ಲಾಸ್ಟ್ ವೇಟ್ ಅಂತ, ವಿಚ್ ಇಸ್ ಟ್ರೂ. ನಾನು ವರ್ಕೌಟ್ ಮಾಡ್ತೀನಿ. ಜೊತೆಗೆ ಪರ್ಸನಲ್ ಫ್ರಂಟಿಂದ ಐ ಹ್ಯಾಡ್ ಲಿಟಲ್ ಬಿಟ್ ಆಫ್ ಸ್ಟ್ರೆಸ್ ಥರ. ಸೊ ದಟ್ ಇಸ್ ವೈ ಆಲ್ಸೋ ಮೇ ಬಿ ಅ ರೀಸನ್ ಅನ್ಸುತ್ತೆ ವೆಯ್ಟ್ ಲಾಸ್ಗೆ. ಬಟ್ ಹೆಲ್ದಿ ವೆಯ್ಟ್ ಲಾಸ್ ಆಗಬೇಕು ಅಂದರೆ ಪ್ರಾಪರ್ ಡಯಟ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಚೆನ್ನಾಗಿ ವರ್ಕೌಟ್ ಮಾಡೋದು ಇಸ್ ವೆರಿ ಇಂಪಾರ್ಟೆಂಟ್. ವಾಟರ್ ಕುಡಿಯೋದು ಇಸ್ ಆಲ್ಸೋ ಈಕ್ವಲಿ ಇಂಪಾರ್ಟೆಂಟ್. ಸೊ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಐ ವಿಲ್ ಗೋ ಟು ವರ್ಕೌಟ್. ಇವತ್ತು ನಮ್ಮ ಮನೇಲಿ ಚಿಕನ್ ಮಟನ್ ಮಾಡ್ತಾ ಇದೀವಿ. ಹೌದಾ, ಏನು ಮಾಡ್ತಾ ಇದ್ದೀರಾ ಚಿಕನ್ ಮಟನಲ್ಲಿ? ಚಿಕನ್ ಪೆಪ್ಪರ್ ಚಿಕನ್ ಮಾಡ್ತಾ ಇದೀವಿ, ಮಟನ್ ಸಾಂಬಾರು ಮಾಡ್ತಾ ಇದೀವಿ. ಓಕೆ. ಇದು ಚಿಕನ್ಗೆ, ಪೆಪ್ಪರ್ ಚಿಕನ್ಗೆ ಒಗ್ಗರಣೆಗೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಮತ್ತು ಇದು ಚಿಕನ್ಗೆ ಕೊತ್ತಂಬರಿ ಸೊಪ್ಪು. ಇದು ಮಟನ್ ಸಾಂಬಾರಿಗೆ ಧನಿಯಾ ಪೌಡರ್, ಚಿಲ್ಲಿ ಪೌಡರ್ ರುಬ್ಬಿ ಇಟ್ಕೊಂಡಿದ್ದೀವಿ. ಇದು ಈರುಳ್ಳಿ ಫ್ರೈ ಮಾಡಿಬಿಟ್ಟು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಿ. ಇದು ಒಗ್ಗರಣೆಗೆ, ಚಿಕನ್ಗೆ ಒಗ್ಗರಣೆಗೆ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದು ಪೆಪ್ಪರ್ ಚಿಕನ್ಗೆ ಧನಿಯಾ ಪೌಡ್ರು, ಚಿಲ್ಲಿ ಪೌಡ್ರನ್ನ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡಿರೋದು. ಈ ಕಲರ್ ಬರಬೇಕು, ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ತುಂಬ ದಿನ ಆದಮೇಲೆ ಮಾಮಿ ರೆಸಿಪಿ ಅಲ್ವಾ ಈ ಚಾನೆಲಲ್ಲಿ. ಆನಿಯನ್ ಗೋಲ್ಡನ್ ಬ್ರೌನ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ಅದಾದಮೇಲೆ ಯು ಹ್ಯಾವ್ ಟು ಆ್ಯಡ್ ಯೋರ್ ಮಟನ್. ರುಚಿಗೆ ತಕ್ಕಷ್ಟೇ ಉಪ್ಪು, ಹಾಗೆಯೇ ಮನೇಲಿ ಮಾಡಿರುವಂಥ ಹೋಮ್ ಮೇಡ್ ಮಸಾಲೆ ಹಾಕಿದ್ರೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಪೆಪ್ಪರ್ ಚಿಕನ್ಗೆ ತುಪ್ಪ ಹಾಕ್ತಾ ಇದ್ದೀವಿ. ಇನ್ನು ಹಾಗೆ ಇಲ್ಲ, ಹೊಟ್ಟೆ ಹಸ್ಬಿಟ್ರೆ ಏನು ಮಾಡೋದು? ಹೊಟ್ಟೆ ಹಸ್ರೆ ಅಷ್ಟಂಗೆ ಇರಬೇಕು. ಪೆಪ್ಪರ್ ಚಿಕನ್ಗೆ ತುಪ್ಪ, ಸಾಸಿವೆ, ಕರಿಬೇವು, ಗ್ರೀನ್ ಚಿಲ್ಲಿ, ಹಾಗೆಯೇ ಈರುಳ್ಳಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಆ್ಯಡ್ ಯೋರ್ ಚಿಕನ್. ಇದನ್ನ ಹಾಕ್ಬಿಟ್ಟು ಒಂದು ವಿಸಲ್ ಮಾಡಿಸ್ಕೊಂಬಿಟ್ಟು ಆಮೇಲೆ ಮಟನ್ ಸಾಂಬಾರ್ ಇಸ್ ರೆಡಿ ಅಂದರು ಮಾಮಿ. ಬಿಕಾಸ್ ಇಟ್ಸ್ ವೆರಿ ಸಾಫ್ಟ್ ಮಟನ್ ಅಲ್ವಾ, ಒಂದೇ ವಿಸಲ್ ಸಾಕು. ಪರ್ಫೆಕ್ಟ್, ರೆಡಿ ಟು ಈಟ್ ಇನ್ ಸಮ್ ಟೈಮ್. ಈ ಕಡೆಯಿಂದ ಚಿಕನ್ ಹಾಕ್ತಾ ಇದ್ದಾರೆ ಬಿಕಾಸ್ ಸದ್ಯಕ್ಕೆ ಎಲ್ಲನೂ ಚೆನ್ನಾಗಿ ಫ್ರೈ ಆಗಿದೆ. ಚಿಕನ್ ಹಾಕಿದ್ಮೇಲೆ ಅವ್ರು ಮಾಡಿರುವಂಥ ಮಸಾಲೆ ಹಾಕ್ತಾರೆ. ಒಂದು ಸ್ವಲ್ಪ ಅರಿಶಿನ, ಇದು ಹೋಮ್ ಮೇಡ್ ಚೆನ್ನಾಗಿ ಬ್ರೌನ್ ಆಗಬೇಕು ಅಂತ ಹೇಳಿದ್ರಲ್ಲ ಮಸಾಲೆ, ಅದನ್ನೇ ಹಾಕಿದ್ದಾರೆ. ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದು ಸ್ವಲ್ಪ ಸೋಯಾ ಸಾಸ್ ಹಾಗೆಯೇ ವಿನೆಗರ್ನ ಹಾಕಿದ್ರು. ಇಲ್ಲಿಗೆ ಇದು ಪರ್ಫೆಕ್ಟ್ ಆಗಿತ್ತು.
ಎರಡರಲ್ಲಿ ನನ್ನ ಫೇವ್ರೇಟ್ ಯಾವುದು ಅಂತ ಕೇಳಿದ್ರೆ ಡೆಫಿನೆಟ್ ಆಗಿ ಚಿಕನ್ ಆಗಿತ್ತು ಇವತ್ತು. ಹಾಗೆಯೇ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು. ಮರಿಬಾರ್ದು, ಇನ್ನು ಮಟನ್ಗೆ ಕಾಯಿ ಹಾಲು ಕೂಡ ಹಾಕಿದ್ರು ಫಾರ್ ದಟ್ ಎಕ್ಸ್ಟ್ರಾ ಫ್ಲೇವರ್ ಆ್ಯಂಡ್ ಟೇಸ್ಟ್. ಇನ್ನು ನೆಕ್ಸ್ಟ್ ಡೇ ನನಗೆ ಎನರ್ಜಿ ಬೇಕಲ್ವಾ, ಐ ಲವ್ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಫ್ರೂಟ್ಸ್. ಕರ್ಬೂಜ ಜ್ಯೂಸ್ ಮಾಡಿದ್ರು ಮಾಮಿ. ಇಟ್ ವಾಸ್ ಸೋ ಟೇಸ್ಟಿ ವಿತ್ ಏಲಕ್ಕಿ ಆ್ಯಂಡ್ ಮಿಲ್ಕ್. ಎಲ್ಲಿಗೆ? ಎಸ್, ನೀವು ಯಾವಾಗ ಹೋಗ್ತಾ ಇದ್ದೀರಾ ಅಂತ ತಿಳಿಸಿ. ಇವಾಗ ಹೊರಟಿರೋದು ಟು ವಾಚ್ ದ ಮೋಸ್ಟ್ ಪಾಪ್ಯುಲರ್ ಮೂವಿ. ಸದ್ಯಕ್ಕೆ ನಮ್ಮ ಕನ್ನಡದಲ್ಲಿ ಸದ್ದು ಮಾಡ್ತಾ ಇದೆ ಸಿಕ್ಕಾಪಡೆ. ಯಾವ ಮೂವಿ ಹೋಗ್ತಾ ಇದೀವಿ? ಕಾಟೇರ. ಎಸ್, ಆ್ಯಂಡ್ ನಾವಿಬ್ರು ಮೀಟ್ ಮಾಡಿರುವಂಥ ಫಸ್ಟ್ ಪ್ಲೇಸ್ ಒರಾಯನ್ ಮಾಲ್, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸುತ್ತಮುತ್ತ ಯಾವಾಗಲೂ ಹೋಗ್ತಾ ಇರೋದು ಕೋರ್ಮಂಗಲಕ್ಕೆ. ಸೊ ವಿತೌಟ್ ದಿಸ್ ಟೈಮ್ ಲೆಟ್ಸ್ ಗೋ ಟು ಒರಾಯನ್ ಮಾಲ್ ಅಂತ. ರಾಜಾಜಿನಗರ ತನಕ ಹೋಗಬೇಕು. ಬಟ್ ಬಿಫೋರ್ ದ್ಯಾಟ್, ಇವತ್ತು ಸಂಡೇ ಆಗಿದ್ರೂ ವಿಲ್ ಹ್ಯಾವ್ ಟು ವರ್ಕ್. ದೀಪೋರ್ ಹಾಸ್ಪಿಟಲ್ಗೆ ಹೋಗಬೇಕು. ಮೀನ್ ವೈಲ್ ಐ ಕ್ವಿಕ್ಲಿ ಗೆಟ್ ಮೈ ನೇಲ್ ಸೆಷನ್. ನಮ್ಮ ಬೆಂಗಳೂರಿನಲ್ಲಿ ನೇಲ್ ಸರ್ವಿಸಸ್ ತುಂಬ ಕಡೆನೇ ಆಗಿದೆ ಇವಾಗ. ನೀವು ಇದ್ರ ಬಗ್ಗೆ ಡೀಟೇಲ್ಸ್ ಕೇಳ್ತಾ ಇದ್ರಲ್ವಾ. ಇಟ್ ಸ್ಟಾರ್ಟ್ಸ್ ಫ್ರಮ್ 800 ಆ್ಯಂಡ್ ಕಿನ್ ಗೋ ಅಪ್ ಟು 5000 ಆಯಿತಾ, ಡಿಪೆಂಡಿಂಗ್ ಆನ್ ದ ಕೈಂಡ್ ಆಫ್ ಡಿಸೈನ್ ನೀವು ಆಯ್ಕೆ ಮಾಡೋದ್ರಿಂದ. ಹಾಗೆಯೇ ಕೆಲವೊಬ್ರು 1 hour ತಗೊಂಡ್ರೆ, ಇನ್ನು ಕೆಲವೊಂದು ಸ್ಟುಡಿಯೋದಲ್ಲಿ 2 to 3 hours ತಗೋತಾರೆ. ಅವರ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಸ್ಕಿಲ್ಸ್ ಮೇಲೇನೂ ಇರುತ್ತೆ. ಸೊ ಐ ವುಡ್ ಸಜೆಸ್ಟ್ ನೀವು ಕರೆಕ್ಟಾಗಿ ರಿಸರ್ಚ್ ಮಾಡಿನೇ ಪರ್ಫೆಕ್ಟ್ ಜಾಗನ ಆಯ್ಕೆ ಮಾಡ್ಕೊಳ್ಳಿ. ಗೈಸ್, ವೈಫ್ ಆಫ್ ಅ ಡಾಕ್ಟರ್ ಅಂದರೆ ಇಸ್ ನಾಟ್ ಈಸಿ. ಪ್ರತಿ ಸಂಡೇ ಹಿ ಟೆಲ್ಸ್ ಮೀ, ಮೂವಿಗೆ ಹೋಗೋಣ, ನಾವು ಬೇಗನೆ ಹೋಗಿರ್ತೀವಿ, ಯು ಕ್ಯಾನ್ ಆಲ್ಸೋ ಶಾಪ್ ಅಂತ. ಬಟ್ ಮೂವಿ ಸ್ಟಾರ್ಟ್ ಆಗೋ 5 minutes ಮುಂಚೆ ನಾವು ರೀಚ್ ಆಗ್ತೀವಿ. ಕರೆಕ್ಟ್ ತಾನೆ? ಎಸ್. ಯು ಪ್ರೌಡ್ ಆಫ್ ಇಟ್? ಇಲ್ಲ, ಹೊರಡೋದೇ ಲೇಟ್ ಅಲ್ಲ ನಾವು ಯಾವಾಗಲೂ. ನಾವು ಅನ್ಬಿಡಿ, ನೀವು ಅನ್ನಿ. ಇಲ್ಲ, ಇಬ್ರು ಲೇಟ್ ಅದಕ್ಕೆ. ಎಕ್ಸ್ಕ್ಯೂಸ್ ಮೀ. ಆಯ್ತು ಸರಿ, ನನ್ನ ಮೇಲೆ ಹಾಕಿದ್ರು. ಸರಿ ಬಿಡಿ, ಇನ್ನೇನಿಲ್ಲ. ಯು ಗೋಣ ಮಿಸ್ ಮೀ. 1 ವಾರ ನಾನು ಇರಲ್ಲ ಮನೆಯಲ್ಲಿ. ಎಸ್. ಸುಮ್ಮನೆ ಏನಕ್ಕೆ ಮಿಸ್ ಮಾಡ್ಕೋತೀರಾ? ನೀವು ನಿಮ್ಮ ವರ್ಕಲ್ಲಿ ಬ್ಯುಸಿ ಇರ್ತೀರಾ ಅಲ್ವಾ? ಅದಂಗಲ್ಲ. ಸೊ ಕ್ಯೂಟ್. ಓಕೆ, ಎನಿವೇಸ್, ಮೂವಿಗೆ ಹೋಗಬೇಕು. ಜಸ್ಟ್ 5 minutes ಇರುತ್ತೆ. ನಿಮ್ಮ ಮನೆಯಲ್ಲೂ ಇದೇ ರೀತಿ ಹಸ್ಬೆಂಡ್ಸ್ ಹೇಳ್ತಾರೆ ಹೋಗೋಣ ಅಂತ, ಬಟ್ ಲಾಸ್ಟ್ ಮಿನಿಟ್ ಹೋಗಿ ರೀಚ್ ಆಗ್ತೀವಿ ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ತಪ್ಪದೆ ತಿಳಿಸಿ. ನಮ್ಮ ಹಸ್ಬೆಂಡ್ ಒಂದು ಸ್ವಲ್ಪ ನೋಡಲಿ ನಿಮ್ಮ ಕಮೆಂಟ್ಸ್ನ. ನೀವು ಇವಾಗ ಯೂಟ್ಯೂಬ್ ವಿಡಿಯೋಸ್ ನೋಡ್ತಾ ಇದ್ದೀರಾ? ಹೆಂಗಿದೆ ರೆಸ್ಪಾನ್ಸ್? ಚೆನ್ನಾಗಿದೆಯಾ? ರೀಸೆಂಟಾಗಿ ಪರವಾಗಿಲ್ಲ ಅಲ್ಲ? ಥ್ಯಾಂಕ್ ಯು ಫಾರ್ ಆಲ್ ದ ಲವ್. A week in my life video concept ನಿಮಗೆ ಇಷ್ಟವಾದಲ್ಲಿ make sure you hit like, share and subscribe and lots of love. Take care. How was the movie? Fine. Yeah, I liked it. It was nice story, ಚೆನ್ನಾಗಿತ್ತು. After Kantara, if you ask me, ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು. ಒಳ್ಳೆ ಮೆಸೇಜ್ ಇದೆ. ಒಳ್ಳೆ ಮೆಸೇಜ್ ಇದೆ. ಆ್ಯಕ್ಟಿಂಗ್ ಇಸ್ ನೈಸ್. ಇಮೋಷನಲ್ ಆಸ್ಪೆಕ್ಟ್ ಇದೆ. ಇಟ್ಸ್ ಅ ನೈಸ್ ಮೂವಿ. ಐ ಥಿಂಕ್ ಯು ಶುಡ್ ಡೆಫಿನೆಟ್ಲಿ ವಾಚ್ ಇಟ್. ವರ್ತ್ ಇಟ್. ಪೈಸಾ ವಸೂಲ್ ಮೂವಿ.